ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. 40/60 ಇದು ನಾರ್ತ್ ಫೇಸಿಂಗ್ ಹೌಸ್ ಪ್ಲಾನ್ ಇದೆ. ಮೊದಲನೇದಾಗಿ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಅನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು 42 ಫೀಟ್ 10.5 ಇಂಚ್ ಇಂಟು 34 ಫೀಟನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಹಾಗೆಯೇ 2 ಸರ್ವೆಂಟ್ ರೂಮ್ಗಳನ್ನು ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೊಂದು ಬೆಡ್ರೂಮು ಹಾಗೆಯೇ ಇಲ್ಲೊಂದು ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೂಡ ಕೊಟ್ಟಿದ್ದೀವಿ. 2 ಬೆಡ್ರೂಮ್ ಕೂಡ 10 ಫೀಟ್ ಇಂಟು 10 ಫೀಟ್ ಡೈಮೆನ್ಷನನ್ನು ಹೊಂದಿದೆ. ಮತ್ತು ಇದನ್ನು ಅಪಾರ್ಟ್ಮೆಂಟನ್ನು ಮಾಡೋದಕ್ಕೋಸ್ಕರ ಡಿಸೈನ್ ಮಾಡಿರ್ತಕ್ಕಂಥ ಪ್ಲಾನ್. ಇಲ್ಲಿ ಎಲ್ಲ ಫ್ಲೋರ್ಗೂ ಕೂಡ ಲಿಫ್ಟನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆಯೇ ಸ್ಟೇರ್ ಕೇಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಮೇನ್ ರೋಡ್ ಗ್ರೌಂಡ್ ಫ್ಲೋರ್ ಕಡೆಗೆ ಇರುತ್ತೆ. ಈಗ ಫಸ್ಟ್ ಫ್ಲೋರನ್ನು ನೋಡೋಣ. ಇದು 4 BHK ಅಪಾರ್ಟ್ಮೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಇದೆ. ಹಾಗೆಯೇ ಇಲ್ಲಿ ಲಿವಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ. ಲಿವಿಂಗನ್ನು ನಾರ್ತ್ ಈಸ್ಟ್ ಕಡೆ ಡೈರೆಕ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇಲ್ಲೊಂದು ಗೆಸ್ಟ್ ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಡೈನಿಂಗನ್ನು ಪ್ರೊವೈಡ್ ಮಾಡಿದ್ವಿ. ಈ ಡೈನಿಂಗ್ 10 ಫೀಟ್ 6 ಇಂಚ್ ಇಂಟು 12 ಫೀಟ್ 6 ಇಂಚ್ ಡೈಮೆನ್ಷನನ್ನು ಹೊಂದಿದೆ. ಹಾಗೆಯೇ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೂಡ ಕೊಟ್ಟಿದ್ದೀವಿ. ಗೆಸ್ಟ್ ಬೆಡ್ರೂಮ್ 11 ಫೀಟ್ 6 ಇಂಚ್ ಇಂಟು 13 ಫೀಟ್ ಸೈಜನ್ನು ಹೊಂದಿದೆ. ಹಾಗೆಯೇ ಇಲ್ಲಿ ಟಾಯ್ಲೆಟನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಕಿಚನನ್ನು ಕೊಟ್ಟಿದ್ದೀವಿ. ಈ ಕಿಚನ್ ಸೈಜ್ 12 ಫೀಟ್ ಇಂಟು 12 ಫೀಟು. ಮತ್ತು ಇದಕ್ಕೆ ಒಂದು ಬಾಲ್ಕನಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. 2 ಫೀಟ್ 6 ಇಂಚ್ ಇಂಟು 2 ಫೀಟ್ ಡೈಮೆನ್ಷನ್ ಅನ್ನೋದು ಹೊಂದಿದೆ. ಹಾಗೆ ಮುಂದೆ ಇಲ್ಲಿ ಬೆಡ್ರೂಮ್ ಇದೆ. ಈ ಬೆಡ್ರೂಮ್ 12 ಫೀಟ್ 7 ಇಂಚ್ ಇಂಟು 13 ಫೀಟ್ ಡೈಮೆನ್ಷನ್ ಇದೆ. ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಹಾಗೆ ಈ ಕಡೆ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ. ಇದು 12 ಫೀಟ್ 6 ಇಂಚ್ ಇಂಟು 14 ಫೀಟ್ ಡೈಮೆನ್ಷನ್ ಇದೆ. ಮತ್ತು ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಇದು 15 ಫೀಟ್ ಇಂಟು 14 ಫೀಟ್ 3.5 ಇಂಚ್ ಇದೆ. ಮತ್ತು ಅದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ರೂಮ್ ಇದೆ. ಇಲ್ಲಿ ಎಲ್ಲ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೊಟ್ಟಿದ್ದೀವಿ. ಹಾಗೆ ಒಂದು ಡೈನಿಂಗ್ ಕೊಟ್ಟಿದ್ದೀವಿ ಮತ್ತು ಲಿವಿಂಗ್ ರೂಮ್. ಇಷ್ಟು ಒಂದು ಫ್ಲೋರ್ನಲ್ಲಿ ಬರ್ತಕ್ಕಂಥದ್ದು. ಇದೇ ಥರ ಎಲ್ಲ ಫ್ಲೋರ್ಗಳಲ್ಲೂ ಕೂಡ ಬರುತ್ತೆ. ಎಲ್ಲ ಫ್ಲೋರ್ಗಳಲ್ಲೂ ಕೂಡ 4 ಬೆಡ್ರೂಮ್ಗಳು ಇರುತ್ತೆ. ಹಾಗೆಯೇ ಕ್ಲೈಂಟ್ ಅವರು ಕೇವಲ G+2 ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಎಲಿವೇಶನ್ ಬರ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಇದನ್ನು ಮೊದಲೇ ಡಿಸೈನ್ ಮಾಡಿ ಅವರಿಗೆ ಕೊಟ್ಟಿರ್ತೀವಿ. ಹಾಗೆಯೇ G+3 ಮಾತ್ರ ಮಾಡ್ತೀವಿ ಅಂದರೆ ಅದಕ್ಕೆ ಯಾವ ರೀತಿ ಎಲಿವೇಶನ್ ಬರ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಅದೇ ರೀತಿ G+4 ತನಕನೂ ಹೋದರೆ ಅಲ್ಲಿ ಯಾವ ರೀತಿ ಎಲಿವೇಶನ್ ಬರ್ಬೋದು ಅನ್ನೋದನ್ನು ನಾವು ಇಲ್ಲಿ ಆಲ್ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಿಮಗೆ ಪ್ಲಾನ್ ಅಥವಾ ಎಲಿವೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಾಗೆಯೇ ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.